ಸಕ್ಸಸ್ ಆಗಿ ಬಂದೋಬಸ್ತನ್ನ ಆಗಿರುವಂಥದ್ದು ಮತ್ತೆ 5 ಪಂದ್ಯಗಳು ಸಹ ನಡೆದಿರುವಂಥದ್ದು ಮತ್ತೆ ನಿನ್ನೆ ಒಂದು ಕೊನೆ ಪಂದ್ಯ ಇತ್ತು, ಅದು ಸಹ ಒಂದು ಸಕ್ಸಸ್ಫುಲ್ ಆಗಿ ಭದ್ರತೆಯನ್ನ ಆಗಿರುವಂಥದ್ದು. ಸೊ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಕ್ಕೆ ಕಮಿಷನರ್, ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, 5 ಮ್ಯಾಚಸ್ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದೆ? ಯಾಕಂದ್ರೆ ಬೆಂಗಳೂರಲ್ಲಿ IPL ಆಗುತ್ತೋ ಇಲ್ಲ ಅನ್ನೋ ಡೌಟ್ ಇತ್ತು. ಸೊ ಸಕ್ಸಸ್ಫುಲ್ ಆಗಿ ಬಂದೋಬಸ್ತನ್ನ ಮಾಡಿದ್ದಾರೆ, 5 ಮ್ಯಾಚ್ಗಳು ಸಹ ಕಂಪ್ಲೀಟ್ ಆಗಿದೆ. ಏನು ಹೇಳ್ತೀರಾ? IPLದು ಏನೋ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಗೊಂದಲ ಇತ್ತು ಇನಿಷಿಯಲಿ. ನಿಜವಾದ ಅದು ಕಳೆದ ಸರಿ ಏನೋ ಸಮಸ್ಯೆ ಆಗಿತ್ತು. ಆದ ನಂತರ ಒಂದು ದೊಡ್ಡ ಕಮಿಟಿ ರಚನೆಯಾಗಿ ಕೆಲವು ಸಲಹೆ ಸೂಚನೆ ಎಲ್ಲರೂ ನಾವು ಕೊಟ್ಟಿದ್ದೀವಿ ಅಸೋಸಿಯೇಷನ್ಗೆ. ಆ ಅಸೋಸಿಯೇಷನ್ ಅವರು ಹಂತದಲ್ಲಿ ಆ ಸಜೆಷನ್, ನಮ್ಮದು ಏನು ಸಜೆಷನ್ ಇತ್ತು ಅದಕ್ಕೆ ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಮ್ಮ ಕಮಿಟಿಯವರು ಒಪ್ಪಿಗೆ ಕೊಟ್ಟಿದ್ದರು. ಸರ್ಕಾರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಒಪ್ಪಿಗೆ ಆಯಿತು. ಆ ಒಪ್ಪಿಗೆ ಆದಾದಮೇಲೆ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆಂದರೆ ಅಂಥ ಯಾವುದು ಸಮಸ್ಯೆ ಆಗಬಾರ್ದು, ಕ್ರೌಡ್ ಕಂಟ್ರೋಲ್ ಮಾಡುವಾಗ ಜನಕ್ಕೆ ತೊಂದರೆ ಆಗಬಾರ್ದು ಮತ್ತು ಜನ ಒಂದು ಒಳ್ಳೆಯ ರೀತಿಯಿಂದ ಎಂಜಾಯ್ ಮಾಡಬೇಕು ಇಂಥ ಮ್ಯಾಚಸ್. ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ವಿಸ್ತೃತವಾಗಿ ಬಂದೋಬಸ್ತ್ ಸ್ಕೀಮ್ ಮಾಡಿ ಕೊನೆಗೆ 5 ಮ್ಯಾಚ್ ತುಂಬ ಚೆನ್ನಾಗೇ ಆಯಿತು. ನಮ್ಮ ಎಲ್ಲ ಆಫೀಸರ್ಸ್ ಮೆನ್ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಮತ್ತು ನಾವು ವಿಶೇಷವಾಗಿ ಎಲ್ಲ ಬೆಂಗಳೂರು ನಿವಾಸಿಯವರು, ಎಲ್ಲ ಸ್ಪೆಕ್ಟೇಟರ್ಸ್ ಸ್ಪೆಷಲಿ ಅವ್ರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾರ್ಯಾರು ಬಂದು ನೋಡಿದರು, ಬಂದು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಎಲ್ಲರಿಗೂ ನಾವು ಧನ್ಯವಾದ ಹೇಳಿ. ಯಾಕೆಂದರೆ ನಾವು ಏನೇನು ಸೋಷಿಯಲ್ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ನಾವು ಅಪೀಲ್ ಮಾಡಿದ್ವಿ, ಪ್ರತಿಯೊಂದು ಜನ ಅದಕ್ಕೆ ಪಾಲಿಸಿ ನಮಗೆ ಸಹಯೋಗ ಮಾಡಿದರು. ಸರ್, ಪ್ರಮುಖವಾಗಿ ಈ ಬಾರಿ ಏನೆಲ್ಲ ಚೇಂಜಸನ್ನು ನೀವು ಮಾಡಿರುವಂಥದ್ದು ಸ್ಟೇಡಿಯಂನಲ್ಲಿ? ವಿಶೇಷವಾಗಿ ಫಸ್ಟ್ ನಾವು ಎಂಟ್ರಿ ಎಕ್ಸಿಟ್ದು ಏನಿತ್ತು, ಮುಂಚೆ 22 ಗೇಟ್ ಇತ್ತು, ಈಗ 45 ಗೇಟ್ ಆಗಿದೆ. ಆ 45 ಗೇಟ್ ಕೂಡ ಅದರ ಆ್ಯಾವ್ರೇಜ್ 9 ಮೀಟರ್ ಅದು ಅಗಲ ಇದೆ. ಸೊ ಇದು ಭಾಳ ಒಂದು ಇಂಪಾರ್ಟೆಂಟ್, ನಮಗೆ ತುಂಬ ಯೂಸ್ ಆಯಿತು. ಸೊ ಪ್ಲಸ್ ಹೋಲ್ಡಿಂಗ್ ಏರಿಯಾದು ಒಂದು ಹೊಸ ಸಿಸ್ಟಮ್, ಅಂದರೆ ವೇಟಿಂಗ್ ಏರಿಯಾ. ಜನ ರೋಡ್ ಮೇಲೆ ನಿಲ್ಲಬಾರ್ದು, ಅದು ನಾವು ಪ್ರತಿಯೊಂದು ಪ್ರೆಸ್ ಮುಖಾಂತರ ನಾವು ಅಪೀಲ್ ಮಾಡಿದೆ, ಅದು ಫಾಲೋ ಮಾಡಲಿ. ಆಮೇಲೆ ಅವ್ರ ಜನ ರೋಡಿಂದ ಒಳಗೆ ಹೋಲ್ಡಿಂಗ್ ಏರಿಯಾಗೆ ಹೋಗಲಿಕ್ಕೆ ಅವ್ರದ್ದು ಅನುಕೂಲ ಆಯಿತು. ಸೊ ಇದರಲ್ಲಿ ಏನಾಯಿತು, ಟ್ರಾಫಿಕ್ ಪ್ಲಸ್ ಕ್ರೌಡ್ ಕಂಟ್ರೋಲ್ಗೆ ತುಂಬ ಅನುಕೂಲ ಆಯಿತು. ಮತ್ತು ಮೆಟ್ರೋದು ಏನೋ ಟ್ರಾವೆಲ್ ತುಂಬ ಜನ ಯೂಸ್ ಮಾಡ್ಕೊಂಡಿದ್ರು. 15,000 ಫಸ್ಟ್ ಮ್ಯಾಚಿಂದ ಇದ್ದು ಕಳೆದ ಲಾಸ್ಟ್ ಮ್ಯಾಚಲ್ಲಿ ಆಲ್ಮೋಸ್ಟ್ 25,000ಕ್ಕಿಂತ ಜಾಸ್ತಿ ಜನ ಮೆಟ್ರೋ ಯೂಸ್ ಮಾಡಿ. ಇದು ತುಂಬ ಭಾಳ ಒಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ ಇದೆ. ಮುಂದಿನ ಮ್ಯಾಚಸಲ್ಲಿ ಕೂಡ ಅಥವಾ ಈ ಥರ ಗ್ಯಾದರಿಂಗಲ್ಲಿ ಕೂಡ ನಾವು ಮೆಟ್ರೋ ಜೊತೆಗೆ ಸಂಪರ್ಕಿಸಿ ಎಷ್ಟು ಜನ ಜಾಸ್ತಿ ಮೆಟ್ರೋ ಯೂಸ್ ಮಾಡ್ತಾರೆ ಅದಕ್ಕೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಂದು ಇತ್ತು. ಜೊತೆಗೆ ನಾವು ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಬಗ್ಗೆ, ಆ್ಯಂಬುಲೆನ್ಸಸ್ ಬಗ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ, ಮತ್ತು ವಿಶೇಷವಾಗಿ ಆನ್ಲೈನ್ ಟಿಕೆಟಿಂಗ್ ಬಗ್ಗೆ, ಟಿಕೆಟ್ ಬ್ಲ್ಯಾಕ್ ಸೇಲ್ ಆಗಬಾರ್ದು, ಮತ್ತು ಜನ ರೋಡ್ ಮೇಲೆ ನಿಲ್ಲಬಾರ್ದು. ರೋಡ್ ಮೇಲೆ ನಿಂತರೆ ಒಂದಕ್ಕೆ ಅಲ್ಲಿ ಗೊಂದಲ ಆಗುತ್ತೆ. ಸೊ ಒಂದು ಟ್ಯಾಗ್ ಲೈನ್ ನಾವು ಏನು ಹೇಳಿದ್ವಿ, ಚೇರ್ ರೆಸ್ಪಾನ್ಸಿಬಿಲಿ ಅಂತ. ಚೇರ್ ರೆಸ್ಪಾನ್ಸಿಬಿಲಿ ಇದು ಒಂದು ಟ್ಯಾಗ್ ಲೈನ್ ಏನಿತ್ತು, ಅದು ತುಂಬ ಹೆಲ್ಪ್ ಆಯಿತು. ಮತ್ತು ಆಗಾಗ ಇದರಲ್ಲಿ ಏನಾಗಿದೆ, ಫಸ್ಟ್ ಮ್ಯಾಚಿಂದ ಏನೇನು ಸಮಸ್ಯೆ ಇತ್ತು ಅಥವಾ ಕೆಲವು ಲೋಪದೋಷ ಇರ್ತದೆ ಅಥವಾ ಕೆಲವು ಹೆಚ್ಚು ಕಡಿಮೆ ಇರ್ತದೆ, ಅದೆಲ್ಲ ನೆಕ್ಸ್ಟ್ ನಾವು ಮತ್ತೆ ಮೀಟಿಂಗ್ ಮಾಡಿ ಅದಕ್ಕೆ ಪುನಃ ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಸೊ ನಮ್ಮ ಪೊಲೀಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಮುಖವಾಗಿ ಟೆಕ್ನಾಲಜಿ ಯಾವ ರೀತಿಯನ್ನು ಬಳಸ್ಕೊಂಡಿದೆ ಸರ್? AI ಕ್ಯಾಮ್ರಾಸು ಸ್ಟೇಡಿಯಮಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು, ಕ್ರೌಡ್ ಮ್ಯಾನೇಜ್ಮೆಂಟ್ ಇದು ಯಾವ ರೀತಿ ಇತ್ತು? ಇದು ನಾನು AI ಕ್ಯಾಮ್ರಾಸ್ ಕಂಟ್ರೋಲ್ ರೂಮ್ ಮುಖಾಂತರ ನಾವು ಎಲ್ಲ 500ಕ್ಕಿಂತ ಹೆಚ್ಚು ಕ್ಯಾಮ್ರಾಸ್ ನಾವು ಈ ಪರ್ಪಸ್ಗೆ ನಮ್ಮ ಅಥಾರಿಟೀಸ್ ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು ಇನ್ಸ್ಟಾಲ್ ಮಾಡಿದರು. ಜೊತೆಗೆ ನಮ್ಮದು ಏನು ಕ್ಯಾಮ್ರಾಸ್ ಅದನ್ನು ಯೂಸ್ ಮಾಡಿದ್ದೀವಿ. ಅದರಲ್ಲಿ AI ಮುಖಾಂತರ ಕ್ರೌಡ್ ಕಂಟ್ರೋಲ್ ತುಂಬ ಅನುಕೂಲ ಆಯಿತು. ಮತ್ತು ವಿಶೇಷವಾಗಿ ಎಂಟ್ರಿ ಟೈಮಲ್ಲಿ ಎಲ್ಲಿ ಕ್ರೌಡಿಂಗ್ ಜಾಸ್ತಿ ಆಗಿದೆ, ಜನಕ್ಕೆ ಎಲ್ಲಿ ಕಳಿಸ್ಬೇಕು, ಅದೊಂದು ತುಂಬ ಹೆಲ್ಪ್ ಆಯಿತು. ಪ್ಲಸ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ನಾವು ಮಾನಿಟರ್ ಮಾಡಲಿಕ್ಕೆ, ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಮ್ಯಾಚಲ್ಲಿ ಕೆಲವು ಅದು ತುಂಬ ಒಂದು ಗೊಂದಲ ಇತ್ತು. ನಾವು ತಕ್ಷಣ AI ಕ್ಯಾಮ್ರಾಸ್ ಮುಖಾಂತರ ಕಂಟ್ರೋಲು ಮಾಡಿದ್ದೀವಿ ಮತ್ತು ಆ ಗ್ಯಾಂಗಿಗರು ಹಿಡಿದಿದ್ದೀವಿ. ರಿಕವರಿ ಕೂಡ ಆಯಿತು. ನಮ್ಮ ಟೀಮ್ ಅವರು ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿಂದ ಹಿಡ್ಕೊಂಡು ಬಂದರು, ರಿಕವರಿ ಆಗಿದೆ. ಮತ್ತು ನಂತರ ಯಾವುದೂ ಸಮಸ್ಯೆ ಆಗಿಲ್ಲ. ಸೊ ಕ್ರೈಮ್, ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ 3 ವಿಂಗದಲ್ಲಿ ನಾವು AI
ಯೂಸ್ ಮಾಡಿ ಒಳ್ಳೆ ರೀತಿಯಿಂದ ಕಂಟ್ರೋಲ್ ಮಾಡಿದೆ. ಪ್ರಮುಖವಾಗಿ ಚಾಲೆಂಜ್ ಇದ್ದಿದ್ದಂತೆ ಕ್ರೌಡನ್ನು ಇದು ಮಾಡುವಂಥದ್ದು. ಕ್ರೌಡ್ ನಿಮ್ಮ ಒಂದು ಸಹಕಾರಕ್ಕೆ ತುಂಬ ಅಪೀಲನ್ನು ಮಾಡಿದರು ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಕ್ರೌಡ್ಸ್ಗೆ ಮತ್ತು ಅಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಾನು ಫಸ್ಟೇ ಹೇಳಿದೆ, ನಾನು ಇನ್ನೊಂದು ಸರಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಪ್ರತಿಯೊಂದು ಜನ ಇಲ್ಲಿ ಯಾರ್ಯಾರು ಕ್ರಿಕೆಟ್ ಪ್ರೇಮಿ ಅವ್ರು ಎಲ್ಲರೂ ಕ್ರಿಕೆಟ್ ಪ್ರೇಮಿ, ನಾವು ಕೂಡ ಇದ್ದೀವಿ, ನಾವು ಇದ್ದೀವಿ. ಬಟ್ ಏನಾಗುತ್ತೆ ಅಂಥ ಟೈಮಲ್ಲಿ ಎಲ್ಲರಿಗೆ ಒಂಥರ ಒಂದು ಇಷ್ಟ ಇರ್ತದೆ, ನಾವು ಕೂಡ ಹೋಗಿ ಸ್ಟೇಡಿಯಮಲ್ಲಿ ನೋಡಬೇಕು. ಬಟ್ ನಾವು ಅಪೀಲ್ ಮಾಡಿದ್ದೀವಿ, ಕ್ರಿಕೆಟ್ದು ಸ್ಟೇಡಿಯಂ ಕೆಪಾಸಿಟಿ ತುಂಬ ಕಡಿಮೆ ಇದೆ, ಜನ ಎಲ್ಲರಿಗೂ ಟಿಕೆಟ್ ಬೇಕು. ಮತ್ತು ಇನ್ನೊಂದು ವಿಷಯ ಅಂದರೆ ಈ ಸರಿ ಈಗ ಇದು ಎಲ್ಲ ರಜೆದು ಟೈಮ್ ಇದೆ. ಸೊ ಎಲ್ಲ ಫ್ಯಾಮ್ಲೀಸ್ ಅವರ ಮಕ್ಕಳು ಅವರೆಲ್ಲ ಅವ್ರಿಗೆ ಇಷ್ಟ ಇರ್ತದೆ ಬರಲಿಕ್ಕೆ. ಸೊ ನಾವು ಅಪೀಲ್ ಅವ್ರಿಗೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ನಮ್ಮ ಅಪೀಲ್ಗೆ ಸ್ಪಂದಿಸಿ ತುಂಬ ಒಳ್ಳೆ ಸಹಯೋಗ ಮಾಡಿದ್ದಾರೆ. ಇನ್ನೊಮ್ಮೆ ಸರಿ ನಾನು ಸಿಟಿ ಪೊಲೀಸ್ ವತಿಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಲಾಸ್ಟ್ ಅಂದರೆ ಈ ಬಾರಿ ಕ್ರಿಕೆಟ್ಗಳನ್ನು ಆನ್ಲೈನಲ್ಲಿ ಮಾಡಿರುವಂಥ ಅದು ಯಾವ ರೀತಿ ಕೋರ್ಡಿನೇಷನ್ ಇತ್ತು ಸರ್? ಟಿಕೆಟಿಂಗ್ ಆನ್ಲೈನ್ದು ತುಂಬ ಅನುಕೂಲ ಆಯಿತು. ಯಾಕೆಂದರೆ ಜನ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ದು ಸ್ವಲ್ಪ ಸ್ಕೋಪ್ ಇರ್ತಿತ್ತು. ಅದಕ್ಕಿಂತ ಜಾಸ್ತಿ ಜನ ಅಲ್ಲಿ ಅವರು ಒಂದು ಅಪೇಕ್ಷೆ ಇರ್ತದೆ, ಏನೋ ಮಾಡಿ ಅಲ್ಲಿ ಟಿಕೆಟ್ ಸಿಗ್ತದೆ. ಸೊ ಅದು ಒಂದು ಕಂಟ್ರೋಲ್ ಮಾಡಲಾಯಿತು. ಅದರಲ್ಲಿ ಎರಡೂ ಆಯಿತು, ಬ್ಲ್ಯಾಕ್ ಮಾರ್ಕೆಟಿಂಗ್ ಕೂಡ ಕಂಟ್ರೋಲ್ ಆಯಿತು, ಕ್ರೌಡ್ ಕಂಟ್ರೋಲ್ ಕೂಡ ಆಯಿತು. ಸರ್, ಇದೇ ಒಂದು SPP ಮುಂದಿನ ದಿನಗಳಲ್ಲಿ ಮುಂದಿನ ಮ್ಯಾಚಿಗೂ ಸಹ ಅಳವಡಿಕೆ ಆಗುತ್ತಾ ಯಾವ ರೀತಿ ಅಂತ? ಮುಂದಿನ ಖಂಡಿತ ಈಗ ಒಂಥರ ಒಂದು ಪ್ರಾಕ್ಟೀಸ್ ಆಗಿದೆ, SOP ಸೆಟಪ್ ಆಗಿದೆ. ನಮ್ಮ ಪೊಲೀಸವರು ತುಂಬ ಒಳ್ಳೆ ಕೆಲಸ ಮಾಡಿ ಪ್ರತಿಯೊಂದು ರೈಟಿಂಗಲ್ಲಿ ನಾವು ಇಟ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಇನ್ನೊಂದು ಹೇಳಬೇಕಾದ್ರೆ ಬ್ರೀಫಿಂಗ್ ತುಂಬ ಇಂಪಾರ್ಟೆಂಟ್ ಇತ್ತು. ಬ್ರೀಫಿಂಗ್ ನಮ್ಮ ಎಲ್ಲ ಹಂತದಲ್ಲಿ ಅಪ್ ಟು ಕಾನ್ಸ್ಟೇಬಲ್ ಲೆವೆಲ್, ಆಫೀಸರಿಂದ ಹಿಡಿದು ಕಾನ್ಸ್ಟೇಬಲ್ ಲೆವೆಲ್ ತನಕ ಬ್ರೀಫಿಂಗ್ ಆಯಿತು. ನಾನು ಸ್ವತಃ ಎಲ್ಲ ಮ್ಯಾಚಸ್ಗಿಂತ ಮುಂಚೆ ನಾನು ಹೋಗಿ ಬ್ರೀಫಿಂಗ್ ಮಾಡಿದ್ಮೇಲೆ, ನನ್ನದು ಬ್ರೀಫಿಂಗ್ ಆದಮೇಲೆ ಡೆಪ್ಟಿ ಕಮಿಷನರ್, ಜಾಯಿಂಟ್ ಕಮಿಷನರ್ಸ್, ACPs, ಇನ್ಸ್ಪೆಕ್ಟರ್ಸ್ ಅವ್ರವ್ರ ಏರಿಯಾದಲ್ಲಿ ಬ್ರೀಫಿಂಗ್ ಮಾಡೋದು. ಬ್ರೀಫಿಂಗ್ದು ಒಂದೇ ಉದ್ದೇಶ ಏನಂದರೆ, ಏನು ಟಾಸ್ಕ್ ನಿಮಗೆ ಕೊಟ್ಟಿದ್ದಾರೆ ನೀವು ಅಲ್ಲೇ ಇರಬೇಕು. ಯಾಕೆಂದರೆ ಆ ಜಾಗ ಬಿಟ್ಟು ಹೋಗಬಾರ್ದು. ಮತ್ತು ನಿಮಗೆ ಆ ತಕ್ಕಂತೆ ಏನು ಕೆಲಸ ಇದೆ ಅದೇ ಅಷ್ಟೇ ಮಾಡಬೇಕು, ಬೇರೆ ಕೆಲಸ ನಿಮ್ಗೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನಾವು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ನಮ್ಮದು ಅಲ್ಲಿ ಯಾರು ಬರಬೇಕು, ಎಲ್ಲಿ ಕೂರಬೇಕು ಅದು ನಮ್ಮ ಕೆಲಸ ಅಲ್ಲ. ನಮ್ಮದು ಕೆಲಸ ಸೆಕ್ಯೂರಿಟಿ ಮತ್ತು ಬಂದೋಬಸ್ತ್. ಸೊ ಇದು ಭಾಳ ಒಂದು ಇಫೆಕ್ಟಿವ್ ಆಯಿತು. ಸೊ ಕ್ವಾಲಿಟಿ ಬಂದೋಬಸ್ತ್ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಇನ್ನೊಂದು ಅಷ್ಟು ನಮ್ಮ ಬೆಂಗಳೂರಲ್ಲಿ ಅಳವಡಿಕೆ ಮಾಡಿದಂಥ ಒಂದು ಮಾದರಿಯನ್ನು ಬೇರೆ ಬೇರೆ ಸ್ಟೇಟ್ ಅವರು ಸಹ ಒಂದು ಅಳವಡಿಕೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಮತ್ತು ಅಲ್ಲಿ ಯಾವ ರೀತಿ ಮಾಹಿತಿಯನ್ನು ಪಡ್ಕೊಂಡ್ರು, ಏನೆಲ್ಲ ಹೇಳಿದರು? ಇದರಲ್ಲಿ ವಿಶೇಷವಾಗಿ ಮೆಟ್ರೋ ಬಗ್ಗೆ ನಮಗೆ ಕೇಳಿದರು. ಇನ್ಫ್ಯಾಕ್ಟ್ ನಿನ್ನೆ ಡೆಲ್ಲಿಯಿಂದ ತುಂಬ ಹಿರಿಯ ಅಧಿಕಾರಿಯವರೆಲ್ಲ ಬಂದಿದ್ದರು ಮೆಟ್ರೋ ಸ್ಟಡಿ ಮಾಡಲಿಕ್ಕೆ. ಅಂದರೆ ಸ್ಟಡಿ ಅವ್ರಿಗೆ ಗೊತ್ತಾಗಿದೆ, ಬಟ್ ಸ್ವತಃ ಅವ್ರು ನೋಡಲಿಕ್ಕೆ ಅವರು ಕೂಡ ಮ್ಯಾಚ್ ನೋಡ್ತಾಯಿದ್ರು. ಅವ್ರಿಗೆ ತುಂಬ ಇದು ಕಾನ್ಸೆಪ್ಟ್ ನಾವು ಏನು ಮಾಡಿದ್ದೀವಿ, ಮೆಟ್ರೋ ಟಿಕೆಟ್ ಜೊತೆಗೆ ಅಂದರೆ ಯಾರಿಗೆ ಟಿಕೆಟ್ ಪರ್ಚೇಸ್ ಮಾಡ್ತಾರೋ ಮೆಟ್ರೋಲ್ಲಿ ಫ್ರೀ ಅವ್ರಿಗೆ ಇದೆ. ಸೊ ಈ ಮೆಟ್ರೋ ಮತ್ತು ಟಿಕೆಟಿಂಗ್ದು ಒಂದು ಅಸೋಸಿಯೇಷನ್ ಆಗಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಡೇ ಬೈ ಡೇ 15,000ಗಿಂತ ಹೆಚ್ಚು ಆಗ್ತಾ 25,000 ಅಂದಾಜು ಜನ ಬಂದರು. ಅದು ತುಂಬ ಅವ್ರಿಗೆ ಕ್ಲಿಕ್ ಆಗಿದೆ. ಇದೇ ಮಾಡೆಲ್ ಬೇರೆ ಬೇರೆ ಕಡೆ ಕೂಡ, ಮುಂಬೈ, ಡೆಲ್ಲಿ, ಅಲ್ಲಿ ಈವನ್ ಗುಜರಾತ್, ಅಹಮದಾಬಾದಲ್ಲಿ ಕೂಡ ಅವ್ರು ಯೂಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರು. ಸೊ ದ್ಯಾಟ್ ಒಂದು ವಿನ್ ಸಿಚುವೇಶನ್ ಎರಡು ಕಡೆ ಇದೆ, ಅಸೋಸಿಯೇಷನ್ಗೂ ಕೂಡ ಮೆಟ್ರೋಗೆ ಕೂಡ. ಓಕೆ, ಇದಿಷ್ಟು ಏನು ಕಮಿಷನರ್ ಅವರ ಮಾತುಗಳು. ಅಂದರೆ ಇದೇ SOPನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.